ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ನನ್ನ ಅನಿಸಿಕೆಗಳನ್ನು ಹಾಗೂ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಇರಬೇಕು, ನಮ್ಮ ಒಂದು ದಿನದ ಒಂದು ಪರಿಶ್ರಮವನ್ನು ಯಾವ ರೀತಿ ನಾವು ಹಾಕಬೇಕು, ಹಾಗೂ ಸಮಾಜದ ಜೊತೆಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು. ಸಮಾಜ ಬಿಡಿ, ಯಾಕಂದರೆ ನನ್ನಷ್ಟಕ್ಕೆ ನಾನು ಶುದ್ಧ ಆದರೆ ಸಮಾಜ ತನ್ನಷ್ಟಕ್ಕೆ ತಾನೇ ಶುದ್ಧ ಆಗ್ತೈತಿ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಹಲವಾರು ಜನರು ಸಮಾಜವನ್ನು ತಿದ್ದಲಿಕ್ಕೆ, ಸಮಾಜವನ್ನು ಸುಧಾರಣೆ ಮಾಡ್ತೀನಿ ಅನ್ನುವಂಥ ಒಂದು ಹುಂಬತನಕ್ಕೆ ಹೋಗಿ ತಮ್ಮ ಬಾಳನ್ನೇ ಹಾಳು ಮಾಡ್ಕೊಳ್ತಿರ್ತಾರೆ. ಹಾಗಿರುವಾಗ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡಿದಾಗ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯವಾಗುವಂಥ ಘಟನೆಗಳು ನಮ್ಮ ಒಂದು ಮೆದುಳಿಗೆ ತಾಗ್ತಾ ಇರ್ತವೆ. ಯಾಕಂದರೆ ನಾವೇ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕೋದು ಬೇಡ. ನಮಗೆ ನಾವೇ ಮಾದರಿಯಾಗುವಂಥ ಜೀವನವನ್ನು ನಾವು ಮಾಡಿದರೆ ಮತ್ತೊಬ್ಬರು ನಮ್ಮನ್ನು ಮಾದರಿಯನ್ನಾಗಿ ತಿಳ್ಕೊಳ್ತಾರೆ. ನಮ್ಮ ಒಂದು ಮಾರ್ಗವನ್ನು, ನಾವು ಸಾಧಿಸಿದ ಸಾಧನೆಯನ್ನು ಹಾಗೂ ನಾವು ಚಲಿಸಿ ಬಂದಂಥ ದಾರಿಯನ್ನು ಅವರು ಕೂಡ ತಮ್ಮ ಬಾಳಿನಲ್ಲಿ ಮೆಲುಕು ಹಾಕಿಕೊಂಡು ಅವರು ತಮ್ಮ ಜೀವನದ ಪಥದುದ್ದಕ್ಕೂ ಕೂಡ ಪ್ರಾಮಾಣಿಕರಾಗಿ, ಇನ್ನೊಬ್ಬರಿಗೆ ಬೇಕಾದವರಾಗಿ, ಇನ್ನೊಬ್ಬರ ಒಂದು ಬಾಳಿನಲ್ಲಿ ತಮ್ಮ ಒಂದು ಕಷ್ಟದ ಸಮಯದಲ್ಲಿ ಇವರು ಕೂಡ ಭಾಗವಹಿಸಬಹುದು ಅನ್ನುವಂಥ ಒಂದು ಸತ್ಯವಾದ ಕಠೋರವಾದಂಥ ವಾಸ್ತವವನ್ನು ಅರಿತುಕೊಂಡು ಅವರು ನಡೆದಿದ್ದೇನೆ ಆತಂದರೆ ಅವರೇ ನಿಜಕ್ಕೂ ಕೂಡ ಆದರ್ಶ ಪುರುಷರಾಗ್ತಾರೆ, ದೇವರುಗಳು ಆಗ್ತಾರೆ. ಯಾಕಂದರೆ ದೇವರನ್ನು ನಾನು ಕಂಡಿಲ್ಲ. ನೀವು ಯಾರಾದರೂ ಕಂಡಿದ್ದರೆ ದಯವಿಟ್ಟು ನನಗೆ ದೇವರನ್ನು ಎಲ್ಲಿ ಇರ್ತಾನೆ, ಯಾವ ರೀತಿ ಬಂದು ಸಹಾಯ ಮಾಡ್ತಾನೆ ಅನ್ನುವಂಥ ಒಂದು ಮಾತನ್ನು ನನಗೆ ಹೇಳಿದರೆ ನಾನು ಕೂಡ ಆ ದೇವರನ್ನು ಕಾಣಲು ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಅದನ್ನು ನಾನು ಸಾಧಿಸುವ ಒಂದು ಪ್ರಯತ್ನದಲ್ಲಿ ಮುನ್ನುಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಎಷ್ಟೋ ಜನ ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ, ಅವಳು ಹಾಗೆ ಮಾಡಿದ್ಲು, ಇವಳು ಹೀಗೆ ಮಾಡಿದ್ಲು, ಆ ಮಗು ಹಾಗೆ ಇದೆ, ಈ ಮಗು ಹೀಗಿದೆ ಅನ್ನುವಂಥ ಇನ್ನೊಬ್ಬರ ಟೀಕೆ ಟಿಪ್ಪಣಿಗಳನ್ನು ಮಾಡುವುದರಲ್ಲಿ ನಮ್ಮ ಕಾಲಹರಣವನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಹೆಂಡತಿಯ ಬಗ್ಗೆ ಹಾಗೂ ನಮ್ಮ ಸಹೋದರಿಯರ ಬಗ್ಗೆ, ಅವರ ಮಕ್ಕಳ ಬಗ್ಗೆ ನಾವು ಎಂದಾದರೂ ಚಿಂತೆಯನ್ನು ಮಾಡ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡಾಗ ಆ ಪ್ರಶ್ನೆಗೆ ಉತ್ತರ ಶೂನ್ಯ. ಹೀಗಿರಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಯಾವ ರೀತಿ ಮಾದರಿಯಾಗಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾವು ಹಾಕಿಕೊಂಡಾಗ ನಾವು ಇನ್ನೂ ಎಲ್ಲಿ ಇದ್ದೇವೆ ಅನ್ನುವಂಥ ಒಂದು ಸತ್ಯವನ್ನು ಅರಿಯಲಿಕ್ಕೆ ಆಗುತ್ತೆ ಅನ್ನುವಂಥ ವಾಸ್ತವವಾದ ಸ್ಥಿತಿಯಲ್ಲಿ ನಾವು ಇರಬೇಕು. ಹೀಗಿರಬೇಕಾದ್ರೆ ನನಗೂ ಆ ಹವ್ಯಾಸಗಳು ಇಲ್ಲ ಅಂತೇನಿಲ್ಲ, ಆದರೆ ನನಗೂ ಸ್ನೇಹಿತರು ಇಲ್ಲ ಅಂತೇನಿಲ್ಲ, ನನಗೂ ಸ್ನೇಹಿತರು ಇಲ್ಲ ಅಂತೇನಿಲ್ಲ. ಹಲವಾರು ಜನ ಸ್ನೇಹಿತರಿದ್ದಾರೆ, ಸ್ನೇಹಿತೆಯರಿದ್ದಾರೆ, ಹಾಗೂ ಹಲವಾರು ಜನ ಹಿರಿಯರ ಒಂದು ಸಾಮೀಪ್ಯದಲ್ಲಿ ಕೂಡ ನಾನು ಇದ್ದೇನೆ. ನನ್ನ ಸಹಪಾಠಿಗಳ ಇಲ್ಲಿಯವರೆಗೂ ನನ್ನ ಜೊತೆಗೆ ನನ್ನ ವಿದ್ಯಾಭ್ಯಾಸದಲ್ಲಿ ಆಗಲಿ, ನನ್ನ ಉದ್ಯೋಗದಲ್ಲಿ ಆಗಲಿ, ನನ್ನ ಜೊತೆಗೆ ನಡೆದು ಬಂದಿರತಕ್ಕಂಥ ನನ್ನ ಉದ್ಯೋಗಸ್ಥ ನನ್ನ ಗೆಳೆಯರನ್ನಾಗಲಿ ನಾನು ಇನ್ನೂ ಕೂಡ ಮರೆತಿಲ್ಲ. ಪ್ರತಿನಿತ್ಯ ನಾನು ಕನಿಷ್ಠ 2-3 ಜನರಿಗಾದರೂ ಫೋನ್ ಮುಖಾಂತರ ಸಂಪರ್ಕಿಸಿ ಅವರ ಯೋಗಕ್ಷೇಮವನ್ನು ಕೇಳ್ತಿರ್ತಕ್ಕಂಥ ವಾಡಿಕೆ ನನ್ನದು. ಹಾಗಿರಬೇಕಾದ್ರೆ ಸಂಬಂಧಗಳನ್ನು ಯಾವ ರೀತಿ ಬೆಳೆಸಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ನಮಗಿದ್ದರೆ ಆ ಮನಸ್ಥಿತಿಯಿಂದ ನಾವು ಹಲವಾರು ಜನ ಸ್ನೇಹಿತರನ್ನು ಗಳಿಸಲಿಕ್ಕೆ ಸಾಧ್ಯ. ಅವರಿಂದ ಏನಾದರೂ ಒಳ್ಳೆಯ ಮಾರ್ಗವನ್ನು ಕಲಿಯಲಿಕ್ಕೂ ಸಾಧ್ಯ. ಅವರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಅವರು ಮಾಡ್ತಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ನಮ್ಮ ಬಾಳಿನಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಮನೋಭಾವನೆಯನ್ನು ನಾವು ಹೊಂದಿದಾಗ ಮಾತ್ರ ನಮ್ಮ ಜೀವನವನ್ನು ನಿಜಕ್ಕೂ ಕೂಡ ನಾವು ಪಾವನವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಕಟು ಸತ್ಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನನಗೂ ಚಟಗಳು ಇಲ್ಲ ಅಂತೇನು ಕೇಳಬೇಡಿ. ಯಾಕಂದರೆ ಸಾಕಷ್ಟು ಹವ್ಯಾಸಗಳು, ಒಳ್ಳೆಯ ಹವ್ಯಾಸಗಳು ಇರ್ತವೆ, ಕೆಲವೊಂದು ಹೇಳದೇ ಇರತಕ್ಕಂಥ ಹವ್ಯಾಸಗಳು ಇರ್ತವೆ. ಅಂತ ಹೇಳದೇ ಇರತಕ್ಕಂಥ ಹವ್ಯಾಸಗಳನ್ನು ನೀವು ಒಮ್ಮೆಲೇ ಬಿಡ್ರಿ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಕ್ರಮೇಣ ನಾವು ಒಂದೊಂದನ್ನೇ ಬಿಡ್ತಾ ಹೋಗಿ ಪರಿಶುದ್ಧರಾಗಬೇಕಾದ್ರೆ ಒಂದು ಹ್ಯಾಬಿಟನ್ನು, ಅಂದರೆ ಒಂದು ಹವ್ಯಾಸವನ್ನು ನಾವು ಬಿಡಬೇಕಾದ್ರೆ ಸುಮಾರು ಒಂದು 3 ತಿಂಗಳು ತೆಗೆದುಕೊಡ್ರಿ. 3 ತಿಂಗಳು ತೆಗೆದುಕೊಂಡು ಆ ಹವ್ಯಾಸವನ್ನು ನೀವು ಸಂಪೂರ್ಣವಾಗಿ ಬಿಡದೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಹವ್ಯಾಸದಿಂದ ನೀವು ದೂರ ಆದರೆ ಆ ಒಂದು ಚಟವೇ ನಮ್ಮನ್ನು, ಇಲ್ಲಪ್ಪ ಇವೇನು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾನೆ, ನಾವು ಇವನ ಜೊತೆಗೆ ಇರೋದು ಬೇಡ, ನಾನು ಬೇರೆ ಕಡೆ ಹೋಗಲಿಕ್ಕೆ, ನಾನು ಇನ್ನೊಬ್ಬರನ್ನ ಆಶ್ರಯ ಮಾಡ್ಕೊಳ್ಳಿಕ್ಕೆ ನಾನು ಹೋಗ್ತೀನಿ ಅನ್ನುವಂಥ ಮನೋಭಾವನೆ ಆ ಹವ್ಯಾಸಕ್ಕೆ ಬರ್ತೈತಿ, ಆ ಚಟಕ್ಕೆ ಬರ್ತೈತಿ. ಹಾಗಾಗದೆ ನಾವು ಆ ಚಟವನ್ನು ಬಿಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಿಜಕ್ಕೂ ಕೂಡ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ.
ಪ್ರತಿಯೊಬ್ಬರನ್ನು ನೋಡಿ. ಯಾಕಂದರೆ ಯಾವುದೇ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಒಂದು ವಿಚಿತ್ರವಾದಂಥ ಹವ್ಯಾಸಗಳಿರ್ತವೆ. ಯಾಕಂದರೆ ಒಬ್ಬೊಬ್ಬರಿಗೆ ಇನ್ನೊಬ್ಬರನ್ನು ಟೀಕೆ ಮಾಡುವ ಹವ್ಯಾಸ, ಇನ್ನೊಬ್ಬರು ಬೆಳೆಯಬೇಕಾದರೆ ಅವರನ್ನು ಯಾವ ಈ ರೀತಿ ಬೆಳೀಲಿಕ್ಕೆ ಅವನು ಕಾರಣವೇನು, ಅವನನ್ನು ಯಾವ ರೀತಿ ನಾನು ನನ್ನ ಒಂದು ಸಮ ಪ್ರಮಾಣದಲ್ಲಿ ಅವನು ತರಬೇಕು, ನನಗಿಂತ ಕೀಳಾಗಿ ಅವನು ಬದುಕಲಿಕ್ಕೆ ನಾನು ಅವನನ್ನು ಯಾವ ರೀತಿ ಪ್ರಯತ್ನಿಸಬಹುದು ಅನ್ನುವಂಥ ಒಂದು ದುಷ್ಟ ಬುದ್ಧಿಯನ್ನು ನಾವು ನಮ್ಮ ಮನಸ್ಸಿನಿಂದ ಹೊರಗೆ ಹಾಕಬೇಕು. ಅವನು ಎತ್ತರಕ್ಕೆ ಬೆಳೀತಾ ಇದ್ದೇನಲ್ಲ, ಅವನು ಮುಗಿಲೆತ್ತರಕ್ಕೆ ಬೆಳೀಲಿ. ಅವನ ಒಂದು ಶ್ರಮಕ್ಕೆ ದೇವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ, ಹಾಗೂ ಅವನ ಶ್ರಮಕ್ಕೆ ನನ್ನಿಂದ ಏನಾದರೂ ಸಹಾಯ ಆದರೆ ಇನ್ನಷ್ಟು ಅವನು ಬೆಳೀಬಹುದು, ಅವನಿಗೆ ಒಳ್ಳೆಯದಾಗ್ಬೋದು, ಅವನ ಕುಟುಂಬ ಜೀವನ ಒಳ್ಳೆಯದಾಗ್ಬೋದು, ಅವನ ಮಕ್ಕಳಿಗೂ ಕೂಡ ಒಳ್ಳೆಯದಾಗಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿ ಯಾರು ಇರ್ತಾರೋ ಅವರಿಗೆ ಅರಿವಿಲ್ಲದಂತೆಯೇ ದೇವರು ಅವರಿಗೂ ಕೂಡ ಒಳ್ಳೆಯ ಸನ್ಮಾರ್ಗವನ್ನು ತೋರಿಸ್ತಿರ್ತಾನೆ. ಅವರ ಜೀವನವನ್ನು ಸುಂದರಗೊಳಿಸಲಿಕ್ಕೆ ದೇವರು ಪ್ರಯತ್ನ ಮಾಡ್ತಾನೆ. ಹಾಗೂ ಅವರೆಲ್ಲರಿಗೂ ಕೂಡ ನನ್ನ ಜೀವನ ಹೀಗಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ನಾನು ಇನ್ನೊಬ್ಬರಿಗೆ ಮಾಡ್ತಿರ್ತಕ್ಕಂಥ ಒಳ್ಳೆಯ ಒಂದು ಕೆಲಸ ಹಾಗೂ ಕಾರ್ಯಗಳು, ಹಾಗೂ ಇನ್ನೊಬ್ಬರ ಒಂದು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಭಾಗವಹಿಸುವಂಥ ಬುದ್ಧಿಯು ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆ, ಹಾಗೂ ನಮ್ಮನ್ನು ಈ ಮಟ್ಟದಲ್ಲಿ ಸಮಾಜ ನಮ್ಮನ್ನು ನೋಡ್ತಾ ಇದೆ ಅನ್ನುವಂಥ ಮಾತನ್ನು ಅರಿತುಕೊಳ್ಬೇಕು. ಇನ್ನು ಕೆಲವೊಬ್ಬರು ಇರ್ತಾರೆ, ಅವರು ತಮ್ಮ ಜೀವನದಲ್ಲಿ ಇನ್ನೊಬ್ಬರ ಏಳಿಗೆಯನ್ನು ಯಾವತ್ತೂ ಬಯಸೋದಿಲ್ಲ. ತಮ್ಮ ಏಳಿಗೆ ಆದರೆ ಸಾಕು, ತಮ್ಮ ಮಕ್ಕಳ ಏಳಿಗೆ ಆದರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಇನ್ನೊಬ್ಬರ ಮಕ್ಕಳು ಬೆಳೆದರೆ ಅವರು ಒಂಥರ ಹೊಟ್ಟೆ ಕಿಚ್ಚನ್ನು ಪಡ್ತಿರ್ತಾರೆ. ಹೊಟ್ಟೆ ಕಿಚ್ಚು ಪಡಲಿ, ಅವರಿಗೆ ಅದು ನಷ್ಟ. ಯಾಕಂದರೆ ಯಾವ ವ್ಯಕ್ತಿ ಹೊಟ್ಟೆ ಕಿಚ್ಚು ಪಡ್ತಾನಲ್ಲ ಅವನ ರಕ್ತ ಕಮ್ಮಿ ಆಗ್ತಾ ಬರ್ತೈತಿ, ಅವನ ಆಲೋಚನೆಗಳು ಕೂಡ ಮಂಕಾಗ್ತವೆ, ಅವನ ಒಂದು ಬೆಳವಣಿಗೆಯ ಪ್ರಮಾಣವೂ ಕೂಡ ಕುಂಠಿತವಾಗ್ತೈತಿ. ಅದೇ ರೀತಿಯಾಗಿ ಅದೇ ಒಂದು ಮಾತನ್ನು ನೀವು ನಿಮ್ಮ ಜೀವನದಲ್ಲಿ ಈ ರೀತಿ ಬದಲಿಸಿಕೊಂಡ್ರೆ ಹೇಗಾಗ್ಬೋದು ಅನ್ನುವಂಥ ವಿಚಾರಗಳನ್ನು ನೀವು ಅರಿತುಕೊಳ್ಳ್ರಿ. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಆ ಒಂದು ಸಹಾಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ವ್ಯಕ್ತಿ ಎಷ್ಟೊಂದು ಸುಂದರವಾದ ಬಾಳನ್ನು ಕಟ್ಕೊಂಡ, ಹಾಗೂ ಅವನ ಜೀವನದಲ್ಲಿ ಅವನ ಮಕ್ಕಳು ಯಾವ ರೀತಿ ಬೆಳೆದರು ಅನ್ನುವಂಥ, ಆಮೇಲೆ ಅವರ ಮಕ್ಕಳ ಒಂದು ಉದ್ಯೋಗ, ನಿಮ್ಮ ಸ್ನೇಹಿತನ ಒಂದು ಈಗಿನ ಪರಿಸ್ಥಿತಿ, ಹಿಂದೆ ಇದ್ದಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ನಾವು ಪಡ್ತೀವಿ. ಹೀಗಿರಬೇಕಾದ್ರೆ ನಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ಶ್ರೇಷ್ಠ ಮಟ್ಟದಲ್ಲಿರಬೇಕು, ಹಾಗೂ ಸಮಾಜಕ್ಕೆ ಒಳ್ಳೆಯದನ್ನು ಇರತಕ್ಕಂಥದ್ದಾಗಬೇಕು. ಅದನ್ನು ಬಿಟ್ಟು ನಾವು ಇನ್ನೊಬ್ಬರ ಬಾಳನ್ನು ಹಾಳು ಮಾಡುವುದಕ್ಕಾಗಲಿ, ಅವರ ಬಾಳಿನಲ್ಲಿ ಹುಳಿ ಹಿಂಡುವುದಕ್ಕಾಗಲಿ, ಅವರ ಜೀವನದಲ್ಲಿ ಒಂದು ಆಟ ಆಡೋದಕ್ಕಾಗಿ ಯಾವತ್ತೂ ಕೂಡ ಹೋಗಬಾರ್ದು. ಈಗಿನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಅಚ್ಚುಕಟ್ಟಾಗಿ ತದೇಕ ಚಿತ್ತದಿಂದ ವಿದ್ಯಾಭ್ಯಾಸ ಮಾಡಿದರೆ ಅವರು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಹಾಗೂ ತಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಕಲಿಸಿದ್ದಕ್ಕೂ ಕೂಡ ಒಂದು ಒಳ್ಳೆಯ ಸ್ಥಿತಿಯನ್ನು ನಿರ್ಮಾಣ ಮಾಡಿರೋದಂತಾಗ್ತೈತಿ. ಹೀಗಿರಬೇಕಾದ್ರೆ ಆ ತಂದೆ ತಾಯಿಗಳ ಕಷ್ಟವನ್ನು ನೀವು ಅರಿತುಕೊಳ್ಬೇಕು, ಅವರ ಭಾವನೆಗಳಿಗೆ ನೀವು ಸ್ಪಂದಿಸಬೇಕು, ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಂಡು ಮುನ್ನಡೆಯಬೇಕು. ನೀವು ಕೂಡ ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ನನ್ನ ಕೊಡುಗೆಯನ್ನು ಸಲ್ಲಿಸ್ತೀನಿ ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವಂಥ ಶ್ರೇಷ್ಠ ವ್ಯಕ್ತಿಗಳಾಗಿ ಬಾಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಇದನ್ನು ತಲುಪಿಸ್ರಿ. ಹಾಗೂ ಇಲ್ಲಿವರೆಗೆ ಕನ್ನಡಿಗ ಚಾನಲ್ ಒಟ್ಟಿಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.